ಇನ್ನೊಂದೆಡೆ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ನೋಟಿಸ್. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೂ ಕೂಡ ಸಂಕಷ್ಟ ಎದುರಾಗಿದೆ. ಇವತ್ತು ಭವಾನಿ ರೇವಣ್ಣಗೂ ಕೂಡ ಬಹಳ ಪ್ರಮುಖವಾದಂತಹ ದಿನ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಸಂಕಷ್ಟ. ನಾಳೆ ಸಂಜೆ 5ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್. ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ ಎಸ್ಐಟಿ. ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ಐಟಿ ಹೇಳಿದೆ. ಇದು ಭವಾನಿ ರೇವಣ್ಣಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿರೋದು. ಅವಶ್ಯಕತೆ ಇದ್ದರೆ ತಮ್ಮ ಮನೆಯಲ್ಲೇ ವಿಚಾರಣೆಗೆ ಸಿದ್ಧ, ಮನೆಯಲ್ಲೇ ವಿಚಾರಣೆಗೆ ಲಭ್ಯವಿರೋದಾಗಿ ಭವಾನಿ ಪತ್ರ. ಎಸ್ಐಟಿಗೆ ಪತ್ರ ಬರೆದಿದ್ದ ಭವಾನಿ ರೇವಣ್ಣ ನಾಳೆ ಭವಾನಿ ಮನೆಗೆ ಎಸ್ಐಟಿ ಅಧಿಕಾರಿಗಳು ತೆರಳಲಿದ್ದಾರೆ. ಮನೆಯಲ್ಲೇ ಭವಾನಿ ವಿಚಾರಣೆ ನಡೆಸಲಿದ್ದಾರೆ. ಹೊಳೆ ನರಸೀಪುರದಲ್ಲಿರುವಂಥ ಭವಾನಿ ರೇವಣ್ಣ ನಿವಾಸ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಸಂಬಂಧ ಭವಾನಿ ವಿಚಾರಣೆ ನಡೆಯಲಿದೆ. ಭವಾನಿಗೆ ಎಸ್ಐಟಿ ಅವರು ಕಳಿಸಿರುವಂಥ ನೋಟಿಸನ್ನು ಕೂಡ ನೀವು ಗಮನಿಸ್ಬೋದು. ಈ ಮೂಲಕ ತಮಗೆ ಸೂಚಿಸುವುದೇನಂತ ಹೇಳಿದ್ರೆ ಅಂಥೇಳಿ ಅಲ್ಲಿ ದಿನಾಂಕ ತಿಳಿಸಿ ವಿಚಾರಣೆಗೆ ಹಾಜರಾಗಬೇಕು ಅಂತ. ಅವಶ್ಯಕತೆ ಇದ್ದರೆ ತಮ್ಮ ಮನೆಯಲ್ಲೇ ವಿಚಾರಣೆಗೆ ಸಿದ್ಧ ಅಂತ ಎಸ್ಐಟಿ ಅವರು ಹೇಳಿದ್ದಾರೆ. ಮನೆಯಲ್ಲೇ ವಿಚಾರಣೆಗೆ ಲಭ್ಯವಿರೋದಾಗಿ ಭವಾನಿ ಅವರು ಪತ್ರ ಬರೆದಿದ್ದಾರೆ. ನೀವು ಮನೆಗೆ ಬಂದು ವಿಚಾರಣೆ ನಡೆಸೋದು ಕೂಡ ನಾನು ತಯಾರಿದ್ದೀನಿ ಅಂತ ಎಸ್ಐಟಿಗೆ ಪತ್ರ ಬರೆದಿದ್ದಂಥ ಭವಾನಿ ರೇವಣ್ಣ ನಾಳೆ ಭವಾನಿ ಮನೆಗೆ ತೆರಳಲಿರುವಂಥ ಎಸ್ಐಟಿ ಮನೆಯಲ್ಲೇ ಭವಾನಿ ವಿಚಾರಣೆಯನ್ನ ನಡೆಸಲಿರುವ ಎಸ್ಐಟಿ ಅಧಿಕಾರಿಗಳು ಹೊಳೆ ನರಸೀಪುರದಲ್ಲಿರುವಂತಹ ಭವಾನಿ ರೇವಣ್ಣ ನಿವಾಸ. ಅಲ್ಲೇ ವಿಚಾರಣೆ ನಡೆಸಲಿದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಸಂಬಂಧ ಭವಾನಿ ವಿಚಾರಣೆ ನಡೆಯಲಿದೆ. ಅವಶ್ಯಕತೆ ಇದ್ದರೆ ತಮ್ಮ ಮನೆಯಲ್ಲೇ ವಿಚಾರಣೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಭವಾನಿ ರೇವಣ್ಣ ಈ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಈಗ ನಾಳೆ ಸಂಜೆ 5ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ನೀಡಲಾಗಿದೆ. ಇಂದು ಹೈಕೋರ್ಟ್ನಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗಲಿದೆ. ಇನ್ನೊಂದು ಕಡೆ ವಿಚಾರಣೆ ಎದುರಿಸಬೇಕು ಭವಾನಿ ರೇವಣ್ಣ, ಮತ್ತೊಂದು ಕಡೆ ಅರೆಸ್ಟ್ ಆಗಿರುವಂಥ ಪ್ರಜ್ವಲ್ ರೇವಣ್ಣ. ಎಸ್ಐಟಿ ಅರ್ಜಿ ವಿಚಾರಣೆ ಒಂದು ಕಡೆ ನಡೆಯಲಿದೆ. ಹೀಗೆ ಮೂವರಿಗೂ ಕೂಡ 3 ರೀತಿಯಾದಂಥ ಸಂಕಷ್ಟ ಇಲ್ಲಿದೆ. ಇವತ್ತು ಮಹತ್ವದ ವಿಚಾರಣೆ ಕೂಡ ಒಂದು ಕಡೆ ನಡೆಯುತ್ತೆ. ಹೈಕೋರ್ಟ್ ಬೇಲ್ ಸಂಬಂಧಪಟ್ಟ ಹಾಗೆ ಅವಶ್ಯಕತೆ ಇದ್ದರೆ ಒಂದು ಕಡೆ ತಮ್ಮ ಮನೆಯಲ್ಲಿ ವಿಚಾರಣೆಗೆ ಸಿದ್ಧ ಅಂತ ಭವಾನಿ ಅವರು ಹೇಳಿದ್ದಾರೆ. ಮನೆಯ ಸದಸ್ಯರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಒಂದು ಸಂಕಷ್ಟದಲ್ಲಿ ಸದ್ಯಕ್ಕೆ ಸಿಲುಕಿದ್ದಾರೆ.